ಬೆಳಗಾವಿ ಜಿಲ್ಲೆಯಲ್ಲಿ ಮರಾಠಿ ಭಾಷಿಕರ ಪುಂಡಾಟವನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು 22ನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿದ್ದಾವೆ. ಆದರೆ ಈ ಬಂದ್ನ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗ್ತಾನೆ ಇದೆ. ಕಾರಣ ಏನು ಅಂತಂದ್ರೆ ಆ ಬಂದ್ನ ದಿನಾಂಕ ಯಾವುದೇ ಕ್ಷಣದಲ್ಲೂ ಕೂಡ ಬದಲಾಗಬಹುದು ಅನ್ನೋ ಸಾಧ್ಯತೆ. ಯಾಕಂತಂದ್ರೆ ಎಕ್ಸಾಮಿನೇಷನ್ಸು ಇರೋದ್ರಿಂದ ಬೆಳಗಾವಿಯಲ್ಲಿ ಮಾರ್ಚ್ 10ನೇ ತಾರೀಕು ಈ ಬಗ್ಗೆ ಮೀಟಿಂಗ್ ಮಾಡಿ ಮೀಟಿಂಗ್ನ ನಂತರ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಬಂದ್ ದಿನಾಂಕ ಬದಲಾಗಲ್ಲ ಅಂತ ನಿನ್ನೆ ತಾನೇ ವಾಟಾಳ್ ನಾಗರಾಜ್ ಹೇಳ್ಕೊಂಡಿದ್ದಾರೆ. ಮಾರ್ಚ್ 7ರ ಬೆಳಗಾವಿ ಚಲೋಗೂ ಕೂಡ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಯಾಕಂತಂದ್ರೆ 7ನೇ ತಾರೀಕು ಬಜೆಟ್ ಮಂಡನೆಯಾಗತ್ತೆ. ಆ ಕಾರಣಕ್ಕಾಗಿ ಬೆಳಗಾವಿ ಚಲೋವನ್ನು ಮುಂದೂಡುವಂಥ ಸಾಧ್ಯತೆ ಕಾಣ್ತಾ ಇದೆ. ಮಾರ್ಚ್ 7ರ ಬದಲು 10ನೇ ತಾರೀಕು ಬೆಳಗಾವಿ ಚಲೋ, ಇನ್ನು 22ನೇ ತಾರೀಕಿನ ಬಂದಿನ ಬಗ್ಗೆ ಸದ್ಯದಲ್ಲೇ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ಫೋನ್ ಸಂಪರ್ಕದಲ್ಲಿ. ಸತ್ತಾರ್, ನಿನ್ನೆ ತಾನೇ ವಾಟಾಳ್ ನಾಗರಾಜ್ ಮಾತನಾಡಿದ್ರು, ಎಕ್ಸಾಮಿನೇಷನ್ ಬೇಕಿದ್ರೆ ಮುಂದಕ್ಕೆ ಹಾಕ್ಲಿ, ಬಂದು ಮುಂದಕ್ಕೆ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಚೇಂಜಸ್ ಆಗತ್ತಾ ಅಂತ ಯೋಚನೆಗಳೇನಾದರೂ ಆಗ್ತಾ ಇದೆಯಾ, ಅಥವಾ ವಾಟಾಳ್ ನಿಲುವೇ ಕನ್ನಡ ಪರ ಸಂಘಟನೆಗಳ ನಿಲುವ? ರಕ್ಷತ್, ನಿನ್ನೆ ರಾಜಭವನ ಮುತ್ತಿಗೆ ಯತ್ನ ಮಾಡಿದಂತಹ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರು ಬೇಕಿದ್ರೆ ಬಂದ್ ಯಾವುದೇ ಕಾರಣಕ್ಕೂ ಮುಂದೂಡಲ್ಲ, ಎಕ್ಸಾಮ್ ದಿನಾಂಕ ಮುಂದೂಡ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ತದನಂತರದಲ್ಲಿ ನಿನ್ನೆ ಅಂದ್ರೆ ವಾಟಾಳ್ ನಾಗರಾಜ್ ಜೊತೆಗಿದ್ದಂತಹ ಕನ್ನಡ ಪರ ಸಂಘಟನೆ ರೂಪೇಶ್ ರಾಜನ್ ಆಗಿರ್ಬೋದು, ಅಥವಾ ಕನ್ನಡಿಗರ ವೀರ ಕೇಸರಿ ಸೇನೆಯ ಮೋಹನ್ ಆಗಿರ್ಬೋದು, ಇವರೆಲ್ಲ ನಿನ್ನೆ ಸಂಜೆ 1 ಗಂಟೆಗಳ ಕಾಲ ವಾಟಾಳ್ ನಾಗರಾಜ್ ಜೊತೆ ಮಾತುಕತೆ ನಡೆಸ್ತಾರೆ. ಯಾಕಂದ್ರೆ ಮಾರ್ಚ್ 7ಗೆ ರಾಜ್ಯ ಬಜೆಟ್ ಇದೆ, ಅವತ್ತು ನಾವು ಬೆಳಗಾವಿ ಚಲೋವನ್ನು ಚೇಂಜ್ ಮಾಡಬೇಕು, ಆ ದಿನ ಮಾಡಿದ್ರೆ ಸರಿಯಾಗಲ್ಲ ಅನ್ನೋ 1 ಗಂಟೆ ಮಾತುಕತೆ ಮಾಡಿ ವಾಟಾಳ್ ನಾಗರಾಜ್ ಅವರನ್ನ ಮನವೊಲಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರು ಕೂಡ ಓಕೆ ಬೆಳಗಾವಿ ಚಲೋವನ್ನು ನಾವು ಚೇಂಜ್ ಮಾಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಮಾರ್ಚ್ 7ಗೆ ಬದಲು ಮಾರ್ಚ್ 10ಗೆ ಬೆಳಗಾವಿ ಚಲೋ ಮಾಡೋಣ ಅಂತ. ಬಟ್ ಅದೇ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದಿಷ್ಟು ಸಂಘಟನೆಯವರು ಮಾರ್ಚ್ 22ನೇ ತಾರೀಕು ಬಂದ್ ದಿನವೇ ಮೌಲ್ಯಾಂಕನ ಪರೀಕ್ಷೆ ಇರೋದ್ರಿಂದ ಅವತ್ತೇನಾದ್ರೂ ಬಂದ್ ಆದ್ರೆ ಅದರ ಎಫೆಕ್ಟ್ ಇಲ್ಲಿಯ ಸ್ಟೂಡೆಂಟ್ಸ್ ಮೇಲೆ ಏನಾದ್ರೂ ಎಫೆಕ್ಟ್ ಆದ್ರೆ ನಮ್ಮ ಬಂದ್ರಿಂದ ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ. ನಮ್ಮ ಬಂದ್ ಇರೋದು MES ಪುಂಡಾಟ ಖಂಡಿಸಿ ಇರುವಂತಹ ಬಂದ್ ಏನಿದೆ, ಈ ನಾಡು ಈ ನೆಲಕ್ಕಾಗಿ ನಡೆಯುವಂತಹ ಬಂದ್ರಿಂದ ಇಲ್ಲಿಯ ಸ್ಟೂಡೆಂಟ್ಸ್ ಏನಾದ್ರೂ ತೊಂದರೆ ಆದ್ರೆ ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮತ್ತೆ ವಾಟಾಳ್ ನಾಗರಾಜ್ ಅವರ ಮನವೊಲಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರು ಮಾರ್ಚ್ 10ಗೆ ನಾವು ಬೆಳಗಾವಿಯಲ್ಲಿ ಒಂದು ಮೀಟಿಂಗ್ ಮಾಡೋಣ, ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ನಾವು ಒಂದು ಅಂತಿಮ ನಿರ್ಧಾರ ಪ್ರಕಟಿಸೋಣ. ಅಲ್ಲಿವರೆಗೆ ಈಗ ನಾವು ಕೊಟ್ಟಿರುವಂತ ಕರೆ ಏನಿದೆ ಮಾರ್ಚ್ 22ಕ್ಕೆ ಬಂದ್ ಮಾಡೋಣ ಕರೆ ಏನಿದೆ, ಅದಕ್ಕೆ ನಾವು ಸ್ಟಿಕ್ ಆನ್ ಆಗೋಣ. ಬಟ್ ಮಾರ್ಚ್ 10ನೇ ತಾರೀಕು ಬೆಳಗಾವಿಯಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತಿಮ ನಿರ್ಧಾರ ಪ್ರಕಟಿಸೋಣ ಅನ್ನೋ ನಿಟ್ಟಿನಲ್ಲಿ ಒಂದು ಮಾತುಕತೆ ನಡೆದಿದೆ ನಮ್ಮ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಬಟ್ ಇಲ್ಲಿ ಮಾರ್ಚ್ 22 ಬಂದ್ ಯಾಕೆ ಮುಂದೂಡ್ಬೇಕು ನೋಡಿದ್ರೆ ಒಂದು ಮೌಲ್ಯಾಂಕನ ಪರೀಕ್ಷೆ ಇರೋದ್ರಿಂದ ಈಗಾಗಲೇ ಎಲ್ಲಾ ಸಂಘಟನೆಗಳು ಅದರ ವಿರುದ್ಧ ಒಂದು ಅಪಸ್ವರ ಇದೆ. ಎಲ್ಲಿವರೆಗೆ ಅಂದ್ರೆ ನಿನ್ನೆ ವಾಟಾಳ್ ಜೊತೆಗಿದ್ದಂತಹ ಕನ್ನಡಿಗರ ರಕ್ಷಣಾ ವೇದಿಕೆಯ ಕನ್ನಡಿಗರ ಧ್ವನಿ ಸಂಘಟನೆ ಕೂಡ ನಿನ್ನೆ ವಾಟಾಳ್ ನಾಗರಾಜ್ ಜೊತೆಗಿತ್ತು. ರಾಜಭವನ ಮುತ್ತಿಗೆ ಸಂದರ್ಭದಲ್ಲಿ ಅದಕ್ಕೆ ಹೋರಾಟಕ್ಕೆ ಬೆಂಬಲ ಕೊಟ್ಟು, ಬಟ್ ನಿನ್ನೆ ಬೆಂಬಲ ಕೊಟ್ಟಂತಹ ಸಂಘಟನೆಗಳು ಇವತ್ತು ಇಲ್ಲ ನಾವು ಬಂದ್ಗೆ ಬೆಂಬಲ ಕೊಡಲ್ಲ, ಹೋರಾಟಕ್ಕೆ ಮಾತ್ರ ಬೆಂಬಲ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ತಮ್ಮ ನಿಲುವನ್ನು ಚೇಂಜ್ ಮಾಡಿದೆ. ಇಲ್ಲಿ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಇಲ್ಲಿ ಮಾರ್ಚ್ 22ರ ಬಂದ್ಗೆ ಬಹುತೇಕ ಸಂಘಟನೆ ಹಿಂದೇಟಾಗ್ತಾ ಇರೋದ್ರಿಂದ ಈಗಾಗಲೇ ರೈತ ಸಂಘಟನೆ ಆಗಿರ್ಬೋದು, ಓಲಾ ಊಬರ್ ಆಗಿರ್ಬೋದು, ಹೋಟೆಲ್ ಅಸೋಸಿಯೇಷನ್ ಆಗಿರ್ಬೋದು, ಅಥವಾ ಖಾಸಗಿ ಸಾರಿಗೆ ಒಕ್ಕೂಟ ಆಗಿರ್ಬೋದು, ಪೋಷಕರ ಸಂಘಟನೆ ಆಗಿರ್ಬೋದು, ಎಲ್ಲರೂ ಕೂಡ ಎಕ್ಸಾಮ್ ದಿನ ಬಂದ್ ಮಾಡೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದೇ ಕಾರಣಕ್ಕೆ ಬಂದ್ ಅನ್ನು ಮುಂದೂಡುವ ಸಾಧ್ಯತೆ ಇದೆ. ರಕ್ಷತ್, ಥ್ಯಾಂಕ್ ಯು ಸತ್ತಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.